ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾಯಿದ್ದೀನಿ ಮಸಾಲ ಪಾಸ್ತಾ. ಮಸಾಲ ಪಾಸ್ತಾ ಮಾಡೋದಕ್ಕೆ ಮೊದಲಿಗೆ ನಾನು ಪಾಸ್ತಾನ ಬೇಯಿಸ್ಕೊತೀನಿ. ಪಾಸ್ತಾ ಬೇಯಿಸೋದಕ್ಕೆ ನೀರಿಗೆ ಉಪ್ಪು ಹಾಕಿ ನೀರು ಕುದೀತಾ ಇರುವಾಗ ಪಾಸ್ತಾ ಹಾಕಿ ಬೇಯೋದಕ್ಕೆ ಬಿಡ್ತೀನಿ. ನೋಡಿ ಬೆಂದಿದೆ ಅಂತ ಚೆಕ್ ಮಾಡಿಕೊಂಡು ನೀರಿಂದ ಸಪ್ರೇಟ್ ಮಾಡ್ಕೋಬೇಕು. ತುಂಬ ನೀರು ಡ್ರೈ ಆಗೋ ಥರ ನಾನು ತೆಗಿತಾ ಇಲ್ಲ, ಸ್ವಲ್ಪ ನೀರು ಇರೋ ಥರನೇ ತೆಗೆದಿಟ್ಕೊತೀನಿ ಪಾಸ್ತಾ ಬೇಯಿಸಿ ತೆಗೆದಿಟ್ಕೊಂಡ್ಮೇಲೆ ಒಂದು ಪಾತ್ರೆಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಸಿಡಿಯುತ್ತೆ ಅಂತ ಮುಚ್ಚಳ ಮುಚ್ಚಿದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಈರುಳ್ಳಿ ಕೆಂಪಗಾಗೋ ತನಕ ಬಾಡಿಸ್ಕೊತೀನಿ. ಈರುಳ್ಳಿ ಕೆಂಪಗಾದಮೇಲೆ ಚಿಕ್ಕದಾಗಿ ಹೆಚ್ಚಿರೋಂಥ ಟೊಮೆಟೊ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ. ಮ್ಯಾಗಿ ಮಸಾಲ 1 ಪ್ಯಾಕೆಟ್ 2 ಪ್ಯಾಕೆಟು ಎಷ್ಟು ಬೇಕೋ ಹಾಕ್ಬೋದು. ಮ್ಯಾಗಿ ಮಸಾಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಫ್ರೈ ಮಾಡಿ ಬೇಯಿಸಿಟ್ಟಿರೋಂಥ ಪಾಸ್ತಾನ ಇದಕ್ಕೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಜೊತೆಗೆ ಪಾಸ್ತಾ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡೋದಕ್ಕೆ ಸೂಪರ್ ಆಗಿದೆ. ರುಚಿನೂ ತುಂಬ ಚೆನ್ನಾಗುತ್ತೆ, ಬೇಗನೂ ಮಾಡ್ಕೋಬೋದು. ಮಿಕ್ಸ್ ಮಾಡಿ ಆದಮೇಲೆ 1 ನಿಮಿಷ ನಾನು ಲೋ ಫ್ಲೇಮ್ ಮಾಡಿ ಮುಚ್ಚಳ ಮುಚ್ಚಿಬಿಡ್ತೀನಿ. ಈಗ ನೋಡಿ ಮಸಾಲ ಪಾಸ್ತಾ ರೆಡಿ ಆಯಿತು. ಸೂಪರಾಗಿರುತ್ತೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.